ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ಸಂಪುಟ ವಿಸ್ತರಣೆ ಯಾವಾಗ ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ಹೀಗಾಗಿ ಏನಾದರೂ ಸಂಪುಟ ವಿಸ್ತರಣೆ ಆಗಲೇಬೇಕು. ಜುಲೈ 17-18ನೇ ತಾರೀಕು ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾರೆ. ಹೈಕಮಾಂಡ್ ಜೊತೆ ಇವರು ಚರ್ಚೆ ಮಾಡಿ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇವೆ. ಜುಲೈ 21ರ ಒಳಗಡೆನೇ ಸಂಪುಟ ವಿಸ್ತರಣೆ ಸೂಕ್ತ ಅನ್ನುವಂಥ ಚರ್ಚೆ ಕೂಡ ಇದೆ. ಇನ್ನೂ ನಿಗದಿ ಆಗಿಲ್ಲ, ಮುಹೂರ್ತ ಪ್ರಶ್ನೆ ಬೇರೆ. 17-18ಕ್ಕೆ ಹೋಗ್ತಾರೆ. ನಿನ್ನೆ ರಾತ್ರಿನೇ ದೆಹಲಿಗೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಹೋಗಬೇಕಾಗಿತ್ತು, ಆದರೆ ಕಾರಣಾಂತರಗಳಿಂದ ಹೋಗಿಲ್ಲ. ಬರೀ ಡಿ ಕೆ ಶಿವಕುಮಾರ್ ಮಾತ್ರ ಅಲ್ಲ, ಸಿದ್ದರಾಮಯ್ಯನವರು ಕೂಡ ದೆಹಲಿಗೆ ಹೋಗ್ತಾರೆ 18ನೇ ತಾರೀಕು. ಸಿದ್ದರಾಮಯ್ಯ ದೆಹಲಿಗೆ ಹೋದರೆ ಸಂಪುಟ ವಿಸ್ತರಣೆ ಅನ್ನುವಂಥದ್ದು ಫಿಕ್ಸ್. ಸಿದ್ದರಾಮಯ್ಯ ಅವರಿಂದ ಕೂಡ ಪಟ್ಟಿ ಪಡೆದಿದ್ದಾರೆ. ಮೊದಲ ಅವಧಿನಲ್ಲಿ ಸಿದ್ದರಾಮಯ್ಯನವರು ಯಾರ್ಯಾರು ಹೇಳಿದ್ರಲ್ಲ ಅವರೆಲ್ಲರಿಗೂ ಕೂಡ ಆಗಿದೆ, ಎಕ್ಸೆಪ್ಟ್ HC ಮಹದೇವಪ್ಪ ಅವ್ರನ್ನ ಕನ್ಸಿಡರ್ ಮಾಡಿಲ್ಲ. ಜೊತೆಗೆ ಚಾಮರಾಜಪೇಟೆ ಶಾಸಕರು ಜಮೀರ್ ಅಹಮದ್ ಖಾನ್, ಸೊ ಅವ್ರ ಬಗ್ಗೆ ಸಿದ್ದರಾಮಯ್ಯನವರಿಗೆ ಕೋಪ ಇತ್ತು. ಆದರೆ ಈ ಬಾರಿ ಅವರು ಕೂಡ ಶತಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಪಟ್ಟಿನಲ್ಲಿ ಯಾರ್ಯಾರಿದ್ದಾರೆ ಯಾರ್ಯಾರಿಲ್ಲ ಈ ಬಗ್ಗೆಯೂ ಕೂಡ ಚರ್ಚೆ ನಡೀತಾ ಇದೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಅಂತೂ ಇಂತೂ ಸಂಪುಟ ವಿಸ್ತರಣೆ ಆಗಲೇಬೇಕು. ಯಾಕಂದರೆ ಎಷ್ಟು ದಿವಸ ಇದೆ ಈ ಸರ್ಕಾರಕ್ಕೆ? ಇನ್ನೊಂದು ಮುಕ್ಕಾಲು ವರ್ಷ. ಸೊ ಇಂಥ ಸಂದರ್ಭದಲ್ಲಿ ತಡ ಆಗಬಾರ್ದು ಅನ್ನುವಂಥ ಮನೋಭಾವನೆ ಇದ್ದೇ ಇದೆ. ಹೀಗಾಗಿ ನೋಡಿದ್ರೆ ಸಂಪುಟ ವಿಸ್ತರಣೆ ಆಗ್ಬೋದು. ಆದರೆ ಇದಾದರೆ ಏನಾದರೂ ಒಂದು ಈ ಹೊಸ ಸಮಸ್ಯೆಗಳು ಕೂಡ ಉದ್ಭವ ಆಗಿಬಿಡ್ತವೇನೋ. ಯಾಕಂದರೆ 2ನೇ ಪಟ್ಟಿನಲ್ಲಿ ಯಾರ್ಯಾರಿಗೆ ಅವಕಾಶ ಸಿಗುತ್ತೆ ಅಂತ, ಅವಕಾಶ ಸಿಗಬೇಕು ಅನ್ನುವಂಥವ್ರು ಕೂಡ ದೊಡ್ಡ ಮಟ್ಟದ ಲಾಬಿ ಕೂಡ ಮಾಡ್ತಾ ಇದ್ದಾರೆ. ಏನಂತೀರಿ? ಹೌದು ರಂಗನಾಥ್, ಇನ್ನು ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳನ್ನ ಎಲ್ಲರೂ ಕೂಡ ಇಟ್ಕೊಂಡಿದ್ದಾರೆ. ಯಾಕೆಂದ್ರೆ ಇನ್ನು ಕೆಲವು ತಿಂಗಳುಗಳು ಕಳೆದ್ರೆ ಅದು ಚುನಾವಣೆಯ ವರ್ಷವಾಗಿ ಬದಲಾಗುತ್ತೆ. ಸಾಲು ಸರಣಿ ಚುನಾವಣೆಗಳು ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಈ ಕಾರಣಕ್ಕೋಸ್ಕರ ಇದೀಗ ತಕ್ಷಣಕ್ಕೆ ಸಚಿವ ಸಂಪುಟ ವಿಸ್ತರಣೆ ಆಗಬೇಕು ಅನ್ನುವಂತ ಒತ್ತಡ ಸಹಜವಾಗಿ ಇದ್ದೇ ಇದೆ. ಈ ಎಲ್ಲ ನಿರೀಕ್ಷೆಗಳ ಹಿನ್ನೆಲೆಯಲ್ಲಿ ಇದೀಗ ಜುಲೈ 17 ಅಥವಾ 18ನೇ ತಾರೀಕಿನಂದು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣ ಬೆಳೆಸುವಂತಹ ಸಾಧ್ಯತೆಗಳಿದಾವೆ. ನಿನ್ನೆ ತಡರಾತ್ರಿ ಅವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಬೇಕಾಗಿತ್ತು. ಆದ್ರೆ ಕಾರಣಾಂತರಗಳಿಂದ ನಿನ್ನೆ ದೆಹಲಿ ಪ್ರಯಾಣ ರದ್ದಾಗಿದೆ. ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ಚರ್ಚೆಗಳನ್ನ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಹೀಗಾಗಿ ಜುಲೈ 17-18ನೇ ತಾರೀಕಿನಂದು ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿದ್ದೆ ಆದ್ರೆ ಸಹಜವಾಗಿ ಹೈಕಮಾಂಡ್ ನ ನಾಯಕರ ಜೊತೆಗೆ ಈ ಕ್ಯಾಬಿನೆಟ್ ನ ವಿಸ್ತರಣೆಗೆ ಸಂಬಂಧಪಟ್ಟ ಒಂದು ಸುದೀರ್ಘವಾದಂತ ಚರ್ಚೆ ಇದ್ದೇ ಇರುತ್ತೆ. ಅದೇ ದಿನಾಂಕ ಜುಲೈ 18ರಂದೇ ಸಿದ್ದರಾಮಯ್ಯನವರು ಕೂಡ ಬಹುತೇಕ ದೆಹಲಿಗೆ ಪ್ರಯಾಣಿಸುವಂತ ಸಾಧ್ಯತೆಗಳು ಈಗ ಇರುವಂತ ಚರ್ಚೆಯ ಪ್ರಕಾರ ನಡೀತಾ ಇದಾವೆ. ಜುಲೈ 18ನೇ ತಾರೀಕು ಸಿದ್ದರಾಮಯ್ಯನವರು ಏನಾದ್ರು ಹೋಗಿದ್ದೆ ಆದ್ರೆ ಆಗ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ಕೆಪಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಅವರ ಜೊತೆಗೆ ಹೈಕಮಾಂಡ್ ನ ನಾಯಕರು ಚರ್ಚೆಯನ್ನ ನಡೆಸಿ ಕ್ಯಾಬಿನೆಟ್ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ ಒಂದು ಮುಹೂರ್ತವನ್ನ ಫಿಕ್ಸ್ ಮಾಡುವಂತ ಸಾಧ್ಯತೆಗಳಿದಾವೆ. ಈಗಿನ ಕ್ಯಾಬಿನೆಟ್ ಹೇಗಿರ್ಬೇಕು ಅನ್ನೋ ಬಗ್ಗೆ ಒಂದಷ್ಟು ದೊಡ್ಡ ಮಟ್ಟಿಗಿನ ಚರ್ಚೆಗಳಿದಾವೆ. ಯಾಕೆಂದ್ರೆ ಆಕಾಂಕ್ಷಿಗಳ ಸಂಖ್ಯೆ 45ಕ್ಕೂ ಹೆಚ್ಚಿದೆ. ಅವರೆಲ್ಲರನ್ನೂ ಕೂಡ ಆಕ್ಯುಪೈ ಮಾಡುವಂತದ್ದು ಸಾಧ್ಯ ಆಗೋದಿಲ್ಲ. ಜೊತೆಗೆ ಸಿದ್ದರಾಮಯ್ಯನವರ ಪಟ್ಟಿ, ಡಿ ಕೆ ಶಿವಕುಮಾರ್ ಅವರ ಪಟ್ಟಿ, BK ಹರಿಪ್ರಸಾದ್ ಅವರ ಪಟ್ಟಿ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಪಟ್ಟಿ, ಈ ರೀತಿ ಸಾಲು ಪಟ್ಟಿಗಳ ದೊಡ್ಡ ರಾಶಿ ಇರೋದ್ರಿಂದಾಗಿ ಅದನ್ನ ಫಿಲ್ಟರ್ ಮಾಡುವಂತದ್ದು ಕೂಡ ಈಗ ಕಾಂಗ್ರೆಸ್ ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿರುವಂತದ್ದು ಸತ್ಯ. ಸಿದ್ದರಾಮಯ್ಯನವರ ಅಭಿಪ್ರಾಯವನ್ನು ಕೂಡ ಪಡೆದುಕೊಂಡು ಬಹುತೇಕ ಜುಲೈ 21ರ ಒಳಗಡೆ ಆಸುಪಾಸಿನಲ್ಲಿ ಕ್ಯಾಬಿನೆಟ್ ವಿಸ್ತರಣೆ ಆಗಬಹುದು ಅನ್ನುವಂಥದ್ದು ಸದ್ಯದ ನಿರೀಕ್ಷೆ. ಆದ್ರೆ ಇನ್ನೂ ಕೂಡ ಮುಹೂರ್ತ ಫಿಕ್ಸ್ ಆಗಿಲ್ಲ ರಂಗನಾಥ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಕೋಡುಬಳೆ ಅಂದ್ರೆ ಅಡುಕಲೆ.